ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೀಸನ್ ಇರೋದ್ರಿಂದ ಮಾರ್ನಿಂಗ್ ಗ್ಲೋರಿ ಎಲ್ಲ ಕಡೆ ಆವರಿಸ್ಕೊಂಡಿದೆ. ಇದನ್ನು ನಾನು ಮೇಲೆ ಹಬ್ಸಿದೆ. ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿತ್ತು. ಪರ್ಪಲ್ ಬ್ಲೂ ಮಿಕ್ಸ್ ಆಗಿದೆ, ಲೈಟ್ ಬ್ಲೂ ಇದೆ. ಟೋಟಲ್ ಆಗಿ 3 ಬಣ್ಣ. ತುಂಬ ಚೆನ್ನಾಗಿ ಹೂಗಳು ಬಿಡ್ತು. ಈಗ ಸೀಡ್ ಪಾಡ್ ರೆಡಿ ಆಗ್ತಾ ಇದೆ. ಇದನ್ನು ತೆಗಿಯೋಣ ಅಂತ. ತುಂಬ ಎತ್ತರಕ್ಕೆ ಇರೋದ್ರಿಂದ ಟಬ್ ಕೆಳಗಡೆ ಇಟ್ಬಿಟ್ಟು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ. ಸಮಯ ಮಾಡಿಕೊಂಡು ಇದ್ರ ಸೀಡ್ಸ್ ಎಲ್ಲ ಸೆಪ್ರೇಟ್ ಮಾಡಬೇಕು. ಮಳೆಗಾಲ ಅಂದಮೇಲೆ ರೇನ್ ಲಿಲ್ಲಿ ಹೂ ಬಿಟ್ಟೇ ಬಿಡುತ್ತೆ. ಅದ್ರೊಳಗೂ ಅಷ್ಟೇ ಸುಮಾರು ಸಲ ಹೂ ಬಿಟ್ಟಾದ್ಮೇಲೆ ಸೀಡ್ ಪಾಟ್ ರೆಡಿ ಆಗಿದೆ. ಗ್ರೀನ್ ಇರೋದು ಇನ್ನು ಕಾಯಿ, ಇದೆಲ್ಲ ಒಣಗಬೇಕು. ಇದು ನೋಡಿ, ಇದು ಮೆಚ್ಯೂರ್ಡು. ಇದ್ರ ಸೀಡ್ಸ್ ತುಂಬ ಸಣ್ಣದಾಗಿರುತ್ತೆ. ಯೆಲ್ಲೋ ಕಲರ್ ರೇನ್ ಲಿಲ್ಲಿ ಸೀಡ್ಸ್ ನೋಡಿ, ಇದ್ರ ಸೈಜ್ ದೊಡ್ಡದಾಗಿರುತ್ತೆ. ಎಲ್ಲ ಕಡೆ ಪಾಟಲ್ಲಿ ಬಿಟ್ಟಿದೆ. ಪಿಂಕ್ ಕಲರ್ ರೇನ್ ಲಿಲ್ಲಿ ಸೀಡ್ಸ್ ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದ್ರೊಳಗೆ ಹೋದ್ರೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಬೋಟ್ ಸೈಜ್ ಪಾಟ್ನಲ್ಲಿ ನೆಟ್ಟಿದ್ದೀನಲ್ಲ, ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಪಿಂಕ್ ಕಲರ್ ದಾಸವಾಳ ಹೂ ನೋಡ್ತಾ ಇದ್ದೀರಲ್ಲ, ಇದನ್ನು ಹೊಸದಾಗಿ ಪರ್ಚೇಸ್ ಮಾಡಿರೋದು. ಮಧ್ಯದಲ್ಲಿ ಮೆರೂನಿಶ್ ಕಲರ್ ಇದೆಯಲ್ಲ, ಅದಿದ್ರ ಅಂದ ಚಂದನ ಹೆಚ್ಚಿಸ್ತಾ ಇದೆ. ಇದ್ರ ಜೊತೆಗೇನೆ ಇನ್ನೊಂದು ದಾಸವಾಳ ಹೂವಿನ ಗಿಡ ನಾನು ಪರ್ಚೇಸ್ ಮಾಡಿದ್ದೀನಿ. ವೈಬ್ರೆಂಟ್ ಆರೆಂಜ್ ಕಲರ್, ಸೈಡಲ್ಲೆಲ್ಲ ಯೆಲ್ಲೋ ಕಲರ್, ತುಂಬಾನೇ ಅದ್ಭುತವಾಗಿದೆ. ಗಿಡಗಳನ್ನ ನಾನು ಪರ್ಚೇಸ್ ಮಾಡಿದ್ದು ನಲಿನಾ ಮಲ್ಲಪ್ಪ ಅವ್ರ ಹತ್ರ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಈ 2 ಗಿಡ ಅಷ್ಟೇ ಅಲ್ಲ, ಇನ್ನೂ ಬೇರೆ ಗಿಡ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಹೂವಿನ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ. ಮೊಗ್ಗಿರೋ ಅಂತ ಗಿಡಗಳನ್ನೇ ಪರ್ಚೇಸ್ ಮಾಡಿರೋದು. ಇದನ್ನ ಮನೆಗೆ ತಗೊಂಡು ಬಂದ್ಮೇಲೆ ರಿಪೋರ್ಟ್ ಮಾಡಿದೆ. ಪಾಟಲ್ಲಿ ಸೈಡಲ್ಲೆಲ್ಲ ತುಂಬ ಜಾಗ ಖಾಲಿ ಇತ್ತಲ್ಲ, ಅಲ್ಲಿ ಸುಮಾರು ಗಿಡಗಳು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಇನ್ನೇನು ಮಳೆಗಾಲ ಶುರು ಆಗಿದೆ, ಗಿಡಗಳು ಚೆನ್ನಾಗಿ ಸೆಟ್ ಆಗ್ತವೆ ಅಂತ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಬಣ್ಣದ 4 ಸೇವಂತಿ ಗಿಡ ಪರ್ಚೇಸ್ ಮಾಡಿದೆ. ಈ ದಾಸವಾಳ ಗಿಡ ಅಂತೂ ಅವರೇ ರಿಪೋರ್ಟ್ ಮಾಡಿದ್ರು. ನಾನು ಕೇಳಿದ ತಕ್ಷಣ ಕೊಟ್ಬಿಟ್ರು. ಗಿಡ ಬೇಕು ಅಂದವ್ರಿಗೆ ಅವರು ಮನೆ ಕೊರಿಯರ್ ಕೂಡ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.